ಆತ್ಮೀಯರೇ, ನಾವು ದ್ವಿತೀಯ PUC 10ನೇ ಅಧ್ಯಾಯ ಆಗಿರತಕ್ಕಂಥ ಭಾರತದ ಕೈಗಾರಿಕೆಗಳನ್ನು ನಾವು ಇವತ್ತು ದಿವಸ ನೋಡೋಣ. ಕೈಗಾರಿಕೆಗಳು ಅಂತಂದ್ರೆ ನೀವೆಲ್ಲರೂ ಕೂಡ ನೋಡಿರಿ. ಇದರಲ್ಲಿ ನಿಮ್ಮ ಊರಿನಲ್ಲಿರ್ತಕ್ಕಂತಹ ಈ ಫೋರ್ ಮಿಲ್ಗಳು ಅಥವಾ ಹಿಟ್ಟಿನ ಗಿರಣಿಗಳಾಗಿರ್ಬೋದು, ರೈಸ್ ಮಿಲ್ಗಳಾಗಿರ್ಬೋದು, ಅಥವಾ ಸಮಗಾರ ಮಾಡ್ತಕ್ಕಂಥ ಚಪ್ಪಲ್ಗಳನ್ನು, ಬೂಟ್ಗಳನ್ನು ಹೊರತಕ್ಕಂಥ ಕೈಗಾರಿಕೆಗಳಾಗಿರ್ಬೋದು, ಶಾವಿಗೆಗಳನ್ನು ಮಾಡ್ತಕ್ಕಂಥ ಮಿಷನ್ಗಳಾಗಿರ್ಬೋದು, ಇವುಗಳನ್ನು ನಾವು ಗುಡಿ ಕೈಗಾರಿಕೆಗಳು ಅಂತ ಹೇಳಿ ಕರೆದ ಸಣ್ಣ ಕೈಗಾರಿಕೆಗಳ ಸಾರಿಗೆ ಸೇರಿಸಿದ ದೊಡ್ಡ ದೊಡ್ಡ ಕೈಗಾರಿಕೆಗಳು ಕೂಡ ನಮಗೆ ಕಂಡು ಬರ್ತವೆ. ಉದಾಹರಣೆಗೆ ಹತ್ತಿಬಟ್ಟೆ ಕೈಗಾರಿಕೆ, ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಗಳು, ಅಲ್ಯೂಮಿನಿಯಂ ಕೈಗಾರಿಕೆಗಳು, ಈ ರೀತಿ ಸಕ್ಕರೆ ಕೈಗಾರಿಕೆ, ಈ ರೀತಿ ಕೈಗಾರಿಕೆಗಳು ನಮಗೆ ಕಂಡು ಬರ್ತವೆ. ಆದರೆ ಕೈಗಾರಿಕೆಗಳಂದರೆ ಏನು ಅಂತ ನಾವು ನೋಡಿದಾಗ, ಕಚ್ಚಾ ವಸ್ತುಗಳನ್ನು ಸಿದ್ಧ ವಸ್ತುಗಳನ್ನಾಗಿ ಪರಿವರ್ತನೆ ಮಾಡ್ತಕ್ಕಂಥದ್ದನ್ನೇ ನಾವೇನಂತ ಕರಿತೀವಿ ಅಂದ್ರೆ ಕೈಗಾರಿಕೆಗಳು ಅಂತ ಕರಿತೀವಿ. ಏನಂತಂದ್ರೆ ಕಚ್ಚಾ ವಸ್ತುಗಳನ್ನು ಸಿದ್ಧ ವಸ್ತುಗಳನ್ನಾಗಿ ಮಾಡ್ತಕ್ಕಂಥದ್ದು, ಅವುಗಳನ್ನೇ ಕೈಗಾರಿಕೆಗಳು ಅಂತ ಕರಿತೀವಿ. ಈ ಕಚ್ಚಾ ವಸ್ತುಗಳಂದರೆ ಯಾವುವು? ಉದಾಹರಣೆಗೆ ನಮ್ಮಲ್ಲಿ ನಾವು ಕಬ್ಬನ್ನು ಬೆಳಿತೀವಿ, ಭತ್ತವನ್ನು ಬೆಳಿತೀವಿ, ಜೋಳವನ್ನು ಬೆಳಿತೀವಿ, ಸೆಣಬನ್ನು ಬೆಳಿತೀವಿ, ನಂತರ ಕಲ್ಲಿದ್ದಲು, ಕಬ್ಬಿಣದ ಅದಿರು, ಮ್ಯಾಂಗ್ನೀಸ್ ಅದಿರು, ಇವುಗಳು ಶುದ್ಧ ರೂಪದಲ್ಲಿ ನಮಗೆ ಸಿಗಲ್ಲ. ನಾವು ಬೆಳೀತಕ್ಕಂಥ ಕಬ್ಬನ್ನು ನಾವು ತಿನ್ಬೋದೇ ಹೊರತು, ಅದು ಕಚ್ಚಾ ರೂಪದಲ್ಲಿ ತಿನ್ಬೋದೇ ಹೊರತು, ಅದನ್ನು ರಸವನ್ನಾಗಿ ಮಾಡ್ತಕ್ಕಂಥದ್ದು ಕೂಡ ಕೈಗಾರಿಕೆ. ಆ ಕಬ್ಬಿನಿಂದ ಬೆಲ್ಲವನ್ನು ಮಾಡ್ತಕ್ಕಂಥದ್ದು ಕೂಡ ಕೈಗಾರಿಕೆ. ನಂತರ ಅದರಿಂದ ಸಕ್ಕರೆಯನ್ನು ಮಾಡ್ತಕ್ಕಂಥದ್ದು ಕೂಡ ಕೈಗಾರಿಕೆಗಳ ಸಾಲಿಗೆ ಬರ್ತವೆ. ಇನ್ನು ಭತ್ತವನ್ನು ನಾವು ರೈಸ್ ಮಿಲ್ಲಿಗೆ ಒಯ್ತೇವೆ. ರೈಸ್ ಮಿಲ್ ಅಂದ್ರೆ ಅದು ಕೈಗಾರಿಕೆ. ಆ ರೈಸ್ ಅದು ಭತ್ತ ಏನಾಯ್ತಲ್ಲ, ಆ ಭತ್ತವನ್ನು ಅಕ್ಕಿಯನ್ನಾಗಿ ಮಾಡ್ತಕ್ಕಂಥದ್ದು, ಅಥವಾ ಅದನ್ನು ಅವಲಕ್ಕಿಯನ್ನಾಗಿ ಮಾಡ್ತಕ್ಕಂಥದ್ದು, ಅಥವಾ ಮಂಡಕ್ಕಿಯನ್ನಾಗಿ ಮಾಡ್ತಕ್ಕಂಥದ್ದು, ರವನ್ನಾಗಿ ಮಾಡ್ತಕ್ಕಂಥದ್ದು, ಈ ರೀತಿ ಮಾಡ್ತಕ್ಕಂಥದ್ದನ್ನು ನಾವೇನಂತ ಕರಿತೀವಿ ಅಂದರೆ ಅದು ಕೈಗಾರಿಕೆಗಳು ಅಂತ ಕರಿತೀವಿ. ಕಬ್ಬಿಣದನ್ನು ನಾವು ಕಬ್ಬಿಣದ ವಸ್ತುಗಳನ್ನಾಗಿ ಮಾರ್ಪಡಿಸ್ತೀವಿ. ಮ್ಯಾಂಗ್ನೀಸ್ ಅದಿರು ಮತ್ತು ಬಾಕ್ಸೈಟ್ ಅದಿರು, ಕಲ್ಲಿದ್ದಲು, ಅವುಗಳಿಗೆ ತಕ್ಕಂತೆ ವಸ್ತುಗಳನ್ನಾಗಿ ಮಾರ್ಪಡಿಸುವುದನ್ನೇ, ಸಿದ್ಧವಾಗಿ ವಸ್ತುಗಳನ್ನು ಮಾಡುವುದನ್ನೇ ನಾವೇನಂತ ಕರಿತೀವಿ ಅಂದರೆ ಕೈಗಾರಿಕೆಗಳು ಅಂತ ಕರಿತೀವಿ. ಇದಕ್ಕಿಂತ ಪೂರ್ವದಲ್ಲಿ ಕೈಗಾರಿಕೆಗಳು ಮಾನವನ ದ್ವಿತೀಯಕ ಚಟುವಟಿಕೆ, ಮಾನವನ ದ್ವಿತೀಯಕ ಆರ್ಥಿಕ ಚಟುವಟಿಕೆ ಅಂತ ನಾವು ಕರಿತೀವಿ. ಕೈಗಾರಿಕೆಗಳನ್ನು ಏನಂತ ಕರಿತೀವಿ ಅಂದ್ರೆ ಮಾನವನ ಆರ್ಥಿಕ ದ್ವಿತೀಯಕ ಚಟುವಟಿಕೆ ಅಂತ ಕರಿತೀವಿ. ಪ್ರಾಥಮಿಕ ಆರ್ಥಿಕ ಚಟುವಟಿಕೆಯಲ್ಲಿ ವ್ಯವಸಾಯ, ಪಶುಸಂಗೋಪನೆ, ಮೀನುಗಾರಿಕೆ, ಅರಣ್ಯಗಾರಿಕೆ, ಇವುಗಳನ್ನು ನಾವು ಏನಂತ ಕರೆದಿದ್ರೆ ಪ್ರಾಥಮಿಕ ಆರ್ಥಿಕ ಉದ್ಯೋಗ ಅಂತ ಕರೆದ. ಆ ಪ್ರಾಥಮಿಕ ಆರ್ಥಿಕ ಉದ್ಯೋಗದಲ್ಲಿ ಬಂದಿರತಕ್ಕಂಥ ಕಚ್ಚಾ ವಸ್ತುಗಳನ್ನೇ ನಾವು ಇವತ್ತು ಏನು ಮಾಡ್ತೀವಂದ್ರೆ ಸಿದ್ಧವಾದ ವಸ್ತುಗಳನ್ನಾಗಿ ಮಾರ್ಪಡಿಸುವುದನ್ನೇ ನಾವು ಏನು ಕರಿತೀವಂದ್ರೆ ಕೈಗಾರಿಕೆಗಳು ಅಂತ ಕರಿತೀವಿ. ಇವಾಗ ಕೈಗಾರಿಕೆಗಳು ಅಂದ್ರೆ ಇವುಗಳು ಕಚ್ಚಾ ವಸ್ತುಗಳನ್ನು ಸಿದ್ಧ ವಸ್ತುಗಳನ್ನಾಗಿ ಮಾಡುವುದನ್ನೇ ನಾವು ಕೈಗಾರಿಕೆಗಳು ಅಂತ ಕರಿತೀವಿ. ಇನ್ನು ಇದರ ಪ್ರಾಮುಖ್ಯತೆ ಉನ್ನತ ಪಾಯಸನ್ನು ನಮಗೆ ತಗೊಳ್ಳುತ್ತೆ. ಭಾಳ ಇಂಪಾರ್ಟೆಂಟ್ ಚಾಪ್ಟರ್ ಕೂಡ ಹೌದು. ಇಲ್ಲಿ ಇದು 10ನೇ ಚಾಪ್ಟರ್ ಮತ್ತು 11ನೇ ಚಾಪ್ಟರ್ ಮೇಲೆ ನಮಗೆ 10 ಅಂಕದ ಪ್ರಶ್ನೆ ಕಂಡುಬರುತ್ತೆ. 10 ಅಂಕದ ಪ್ರಶ್ನೆಗಳು ಕಂಡುಬರ್ತವೆ. ಇದರ ಪ್ರಾಮುಖ್ಯತೆಯನ್ನು ನಾವು ನೋಡಿದಾಗ, ಕೈಗಾರಿಕೆಯ ಮಹತ್ವವನ್ನು ನೋಡಿದಾಗ, ಕೈಗಾರಿಕೆಯಿಂದ ಅನುಕೂಲತೆಗಳನ್ನು ನಾವು ನೋಡಿದಾಗ, ಕೈಗಾರಿಕೆಗಳು ಇವತ್ತಿನ ಮಾನವನು ನಾಗರಿಕತೆಯಿಂದ ವರ್ತಿಸಲಿಕ್ಕೆ, ಮಾನವನ ನಾಗರಿಕತೆಯ ಬೆಳವಣಿಗೆಯನ್ನು ನಾವು ಕಂಡುಕೊಳ್ಳಲಿಕ್ಕೆ ಪ್ರಮುಖವಾಗಿ ಬೇಕಾಗಿರ್ತಕ್ಕಂಥದ್ದು ಕೈಗಾರಿಕೆ. ಉದಾಹರಣೆಗೆ ನಾವೆಲ್ಲ ಹಾಕ್ತಕ್ಕಂಥ ಬಟ್ಟೆಗಳಾಗಿರ್ಬೋದು, ನಾವು ಕಟ್ತಕ್ಕಂಥ ವಾಚ್ ಆಗಿರ್ಬೋದು, ನಂತರ ಪೆನ್ನಾಗಿರ್ಬೋದು, ನಾವು ಬಳಸ್ತಕ್ಕಂಥ ಮೊಬೈಲ್ ಫೋನ್ಗಳಾಗಿರ್ಬೋದು, ನಾವು ವಾಸ ಮಾಡ್ತಕ್ಕಂಥ ಮನೆಗಳಾಗಿರ್ಬೋದು, ನಾವು ಓಡಾಡ್ತಕ್ಕಂಥ ಸಾರಿಗೆ ಆಗಿರ್ಬೋದು, ನಾವು ವ್ಯವಸಾಯದ ಭೂಮಿಯಲ್ಲಿ ಕೃಷಿ ಸಲಕರಣೆಗಳನ್ನು, ಟ್ರ್ಯಾಕ್ಟರು, ಕಲ್ಟಿವೇಟರು, ನೇಗಿಲು, ಇವುಗಳನ್ನು ಬಳಕೆಯನ್ನು ಮಾಡ್ತೀವಿ. ಅಥವಾ ಕಟಾವು ಮಾಡ್ತಕ್ಕಂಥ ಯಂತ್ರಗಳು, ಬಿತ್ತುವ ಯಂತ್ರಗಳು, ಸಸಿ ನೆಡತಕ್ಕಂಥ ಯಂತ್ರಗಳು, ಇವು ವ್ಯವಸಾಯದ ಕ್ಷೇತ್ರಗಳಲ್ಲಿ
ಸಾರಿಗೆ ಕ್ಷೇತ್ರದಲ್ಲಿ ನಮಗೆ ಭೂ ಸಾರಿಗೆ, ನಂತರ ವಾಯು ಸಾರಿಗೆ, ಜಲ ಸಾರಿಗೆ ಮಾಧ್ಯಮಗಳು ಅವು ಎಲ್ಲಿಂದ ನಿರ್ಮಾಣವನ್ನು ಮಾಡ್ತೇವೆ ಅಂದ್ರೆ ಅವು ಕೈಗಾರಿಕೆಗಳಿಂದ ನಿರ್ಮಾಣ ಮಾಡ್ತೇವೆ. ಹಾಗೆ ಇವತ್ತು ಒಂದು ರಾಷ್ಟ್ರದ ಸೈನಿಕ ಶಕ್ತಿ, ಸೈನಿಕರಿಗೆ ಬೇಕಾಗಿರ್ತಕ್ಕಂಥ ಮತ್ತು ಮಸಿಗಳಾಗಿರ್ಬೋದು, ಶಸ್ತ್ರಾಸ್ತ್ರಗಳಾಗಿರ್ಬೋದು, ರೈಫಲ್ಗಳಾಗಿರ್ಬೋದು, ಇವುಗಳನ್ನು ನಾವು ಎಲ್ಲಿಂದ ತಗೊಂಡ್ರೆ ಕೈಗಾರಿಕೆಗಳಿಂದ ತಗೊಂಡು. ನಂತರ ಮನೆಯಲ್ಲಿರ್ತಕ್ಕಂಥ ಪೀಠೋಪಕರಣಗಳು, ಶಾಲೆಯಲ್ಲಿರ್ತಕ್ಕಂಥ ಪೀಠೋಪಕರಣಗಳು, ನೀವು ಬಳಸ್ತಕ್ಕಂಥ ಪೆನ್ನುಗಳು, ನಂತರ ಬುಕ್ಸ್ಗಳು, ನೀವು ಹಾಕ್ತಕ್ಕಂಥ ಸ್ಲಿಪ್ಪರ್ಗಳು ಕೂಡ, ಶೂಸ್ಗಳು ಕೂಡ ಇವತ್ತು ಕೈಗಾರಿಕೆಗಳಿಂದ ಸ್ಥಾಪನೆಯನ್ನು ಹೊಂದ್ಯಾವು. ಇವತ್ತಿನ ಎಲ್ಲ ಕ್ಷೇತ್ರಗಳು, ಸಾರಿಗೆ ಕ್ಷೇತ್ರ ಆಗಿರ್ಬೋದು, ವ್ಯವಸಾಯದ ಕ್ಷೇತ್ರ ಆಗಿರ್ಬೋದು, ರಾಜಕೀಯ ಕ್ಷೇತ್ರ ಆಗಿರ್ಬೋದು, ಪ್ರವಾಸೋದ್ಯಮ ಕ್ಷೇತ್ರ ಆಗಿರ್ಬೋದು, ಬೇರೆ ಬೇರೆ ಉದ್ಯೋಗಗಳಾಗಿರ್ಬೋದು, ಎಲ್ಲವೂ ಕೂಡ ನಮಗೆ ಕೈಗಾರಿಕೆಗಳಿಂದ ಮಾತ್ರ ಸಾಧ್ಯ. ಇವತ್ತು ಟ್ಯಾಕ್ಟರ್ಗಳು ಹೋಗ್ತವ. ಹಿಂದಿನ ಕಾಲದಲ್ಲಿ ಎತ್ತುಗಳನ್ನು, ಪ್ರಾಣಿಗಳನ್ನು ಬಳಕೆ ಮಾಡಿಕೊಂಡು ವ್ಯವಸಾಯ ಮಾಡ್ತಕ್ಕಂಥ ಪದ್ಧತಿ ಇತ್ತು. ಆದರೆ ಇವತ್ತಿನ ಕಾಲದಲ್ಲಿ ಅದನ್ನೇ ಆಧುನಿಕತೆಗೆ ಹೊಂದಿಸಿ ಕೈಗಾರಿಕೆಗಳಿಂದ ಬಂದಿರತಕ್ಕ ಕಚ್ಚಾ ವಸ್ತುಗಳನ್ನು ಬಳಕೆ ಮಾಡಿ, ಸಿದ್ಧವಾದಂಥ ವಸ್ತುಗಳನ್ನು ಮಾಡಿ, ನಂತರ ಇವತ್ತು ಕೃಷಿ ಸಲಕರಣೆಗಳನ್ನು ಮಾಡಿ ನಾವು ಬಳಸ್ತಕ್ಕಂಥ ಕರೆನ್ಸಿಗಳು ಕೂಡ ಅದು ಕೈಗಾರಿಕೆಗಳಿಂದ ಸಾಧ್ಯ, ಕೈಗಾರಿಕೆಗಳಿಂದ ಸಿದ್ಧಪಡಿಸ್ತಕ್ಕಂಥದ್ದು ಮಾತ್ರ ಸಾಧ್ಯ ಆಗ್ತದೆ. ಇವತ್ತು ಸಾರಿಗೆ ಮಾಧ್ಯಮಗಳು, ನಂತರ ಸೈನಿಕ ಶಕ್ತಿ, ಒಂದು ರಾಷ್ಟ್ರದ ಆರ್ಥಿಕ ಸಂಪತ್ತು, ಒಂದು ರಾಷ್ಟ್ರದ ಆರ್ಥಿಕ ಸಂಪತ್ತು ಅಭಿವೃದ್ಧಿಯನ್ನು ಹೊಂದಲಿಕ್ಕೆ ಪ್ರಮುಖವಾದಂಥ ಕಾರಣ ಆ ರಾಷ್ಟ್ರದಲ್ಲಿ ಕಂಡುಬರ್ತಕ್ಕಂಥ ಕೈಗಾರಿಕೆಗಳು, ಆ ರಾಷ್ಟ್ರದಲ್ಲಿ ಕಂಡುಬರ್ತಕ್ಕಂಥ ಕೈಗಾರಿಕೆಗಳು. ಯಾವ ರಾಷ್ಟ್ರ ಅತಿ ಹೆಚ್ಚು ಕೈಗಾರಿಕೆಗಳನ್ನು ಹಾಗೂ ಅಭಿವೃದ್ಧಿಶೀಲ ರಾಷ್ಟ್ರಗಳಾಗಿ ಪರಿವರ್ತನೆಯನ್ನು ಹೊಂದಲಿಕ್ಕೆ ಮುಖ್ಯವಾಗಿ ಕಾರಣವಾಗಿರ್ತಕ್ಕಂಥದ್ದು ಯಾವುದಪ್ಪ ಅಂದ್ರೆ ಕೈಗಾರಿಕೆಗಳು. ಯಾವ ರಾಷ್ಟ್ರಗಳಲ್ಲಿ ಕೈಗಾರಿಕೆಗಳ ಅಭಿವೃದ್ಧಿಯನ್ನು ಹೊಂದ್ಯಾವೋ ಆ ರಾಷ್ಟ್ರಗಳಲ್ಲಿ ಉದ್ಯೋಗಾವಕಾಶಗಳು ಸಿಗ್ತಾವ, ಆಹಾರದ ಸಮಸ್ಯೆಗಳು ಕಂಡು ಬರಲ್ಲ, ನಂತರ ಸಾರಿಗೆ ಮಾಧ್ಯಮಗಳ ನಮಗೆ ಕಂಡು ಬರ್ತಾವ, ನಂತರ ವಿದ್ಯುನ್ಮಾನ ಯಂತ್ರಗಳು ನಮಗೆ ಕಂಡು ಬರ್ತಾವ. ಎಲ್ಲವುಗಳು ನಿರ್ಮಾಣವನ್ನು ಮಾಡಲಿಕ್ಕೆ ಪ್ರಮುಖವಾಗಿ ಕೈಗಾರಿಕೆಗಳೇ ಕಾರಣ. ಒಂದು ರಾಷ್ಟ್ರದ ತಲವರಮಾನ ಅಥವಾ ನಾವು ರಾಷ್ಟ್ರದ ಆದಾಯ ಅಂತ ನಾವು ಹೇಳ್ತೇವಲ್ಲ, ಆ ರಾಷ್ಟ್ರದ ಆದಾಯ ಅದು ಕೈಗಾರಿಕೆಯ ಮೇಲೆ ಅವಲಂಬನೆಯನ್ನು ಹೊಂದಿರ್ತದೆ. ಇನ್ನು ಕೈಗಾರಿಕೆಗಳನ್ನು ನಾವು ವರ್ಗೀಕರಣ ಮಾಡಿದರೆ, ಅವುಗಳನ್ನು ವಿಭಾಗಿಸಿದರೆ ನಾವು ಯಾವ್ಯಾವ ಮೂಲಗಳಲ್ಲಿ ಕೈಗಾರಿಕೆಗಳನ್ನು ವರ್ಗೀಕರಿಸಬಹುದು ಅಂತಂದ್ರೆ, ಕೃಷಿಯಿಂದ ಬಂದಂಥ ಕಚ್ಚಾ ವಸ್ತುಗಳ ಮೇಲೆ ಕೈಗಾರಿಕೆಗಳನ್ನು ವರ್ಗೀಕರಿಸ್ತೇವೆ, ಅರಣ್ಯ ವಸ್ತುಗಳ ಆಧಾರದ ಮೇಲೆ ಕೈಗಾರಿಕೆಗಳನ್ನು ವರ್ಗೀಕರಣ ಮಾಡ್ತೇವೆ, ಭೂಮಿಯ ಒಳಗಡೆ ಇರತಕ್ಕಂಥ ಖನಿಜ ಸಂಪನ್ಮೂಲಗಳನ್ನು ಹೊರತೆಗೆದು, ಗಣಿಗಾರಿಕೆಯಿಂದ ಹೊರತೆಗೆದು ಅದನ್ನು ಕೈಗಾರಿಕೆಗಳಿಗೆ ಕೊಟ್ಟಾಗ ವಿವಿಧ ರೀತಿಯ ವಸ್ತುಗಳ ನಿರ್ಮಾಣವನ್ನು ಆಗ್ತವ. ಆ ರೀತಿಯಾಗಿರ್ತಕ್ಕಂಥ ಖನಿಜ ಸಂಪನ್ಮೂಲಗಳ ಆಧಾರಿತ ಕೈಗಾರಿಕೆಗಳಂತ ನಾವು ಕರಿತೀವಿ. ಕೆಲವು ಮಾರುಕಟ್ಟೆ ಆಧಾರಿತ ಕೈಗಾರಿಕೆಗಳು, ಕೆಲವು ಕಚ್ಚಾ ವಸ್ತು ಆಧಾರಿತ ಕೈಗಾರಿಕೆಗಳದಾವ. ಅಂದರೆ ಮಾರುಕಟ್ಟೆ ಆಧಾರಿತ ಕೈಗಾರಿಕೆಗಳಂದ್ರೆ ಯಾವ ಮಾರುಕಟ್ಟೆಗಳಲ್ಲಿ ಅತಿ ಹೆಚ್ಚು ಕಚ್ಚಾ ವಸ್ತುಗಳು ಲಭ್ಯವಾಗ್ತವೋ ಆ ಕೈಗಾರಿಕೆಗಳು ಅವುಗಳನ್ನು ಅವಲಂಬನೆಯನ್ನು ಹೊಂದಿರ್ತವ. ಹಾಗೆ ವ್ಯವಸಾಯದ ಭೂಮಿಯಲ್ಲಿ ಕಬ್ಬಾಗಿರ್ಬೋದು, ಅಥವಾ ಸೆಣಬಾಗಿರ್ಬೋದು, ಭತ್ತ ಆಗಿರ್ಬೋದು, ಹತ್ತಿ ಆಗಿರ್ಬೋದು, ಇವುಗಳನ್ನು ಆಧರಿಸಿ ಮಾಡ್ತಕ್ಕಂಥ ಕೈಗಾರಿಕೆಗಳು ವ್ಯವಸಾಯ ಆಧಾರಿತ ಕೈಗಾರಿಕೆಗಳಂತ ಕರಿತೀವಿ. ಅರಣ್ಯ ಆಧಾರಿತ ಕೈಗಾರಿಕೆಗಳು ಕಾಗದ ಕೈಗಾರಿಕೆ, ಕಾರ್ಡ್ಬೋರ್ಡ್ ಕೈಗಾರಿಕೆಗಳು, ಅಂದರೆ ಪಾಲಿಸ್ ಕೈಗಾರಿಕೆಗಳು, ಈ ರೀತಿಯಾಗಿರ್ತಕ್ಕಂಥ ಪೀಠೋಪಕರಣಗಳ ಕೈಗಾರಿಕೆಗಳು ತಯಾರಾಗಿರ್ತವೆ. ಅವುಗಳನ್ನು ಸುಗಂಧ ತೈಲ ಕೈಗಾರಿಕೆಗಳು, ಈ ರೀತಿ ಕೈಗಾರಿಕೆಗಳ ಸ್ಥಾಪನೆಯನ್ನು ಮಾಡಲಿಕ್ಕೆ ಅರಣ್ಯ ಆಧಾರಿತ ಕೈಗಾರಿಕೆಗಳು ಅಂತ ನಾವು ಕರಿತೀವಿ. ಸರಿ, ಇಲ್ಲಿ ಒಂದೊಂದನ್ನೇ ನಾವು ನೋಡ್ಕೊಂಡು ಹೋಗೋಣ. ಕೃಷಿ ಆಧಾರಿತ ಕೈಗಾರಿಕೆಗಳು, ಕೃಷಿ ಆಧಾರಿತ ಕೈಗಾರಿಕೆಗಳು ಉದಾಹರಣೆಗೆ ಯಾವಪ್ಪ ಅಂತಂದ್ರೆ ಇಲ್ಲಿ ಹತ್ತಿ ಮತ್ತು ಕಬ್ಬು, ಹತ್ತಿ ಮತ್ತು ಕಬ್ಬು ಇಂಪಾರ್ಟೆನ್ಸ್ನ ನೋಡ್ಕೊಂಡು ಹೋಗೋಣ. ಕೃಷಿ ಆಧಾರಿತ ಕೈಗಾರಿಕೆಗಳು ಯಾವುವು ಅಂತ ಕೇಳಿದ್ರೆ 2 ಪಾಯಿಂಟ್ಸನ್ನು ಮಾಡಿದ್ರಿ. ಕಬ್ಬಿನ ಕೈಗಾರಿಕೆ ಅಥವಾ ಸಕ್ಕರೆ ಕೈಗಾರಿಕೆ ಆಗಿರ್ಬೋದು, ನಂತರ ಹತ್ತಿ ಬಟ್ಟೆ ಕೈಗಾರಿಕೆ, ನಂತರ ಖನಿಜ ಆಧಾರಿತ ಕೈಗಾರಿಕೆಗಳು. ಇವತ್ತು ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ, ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ, ಅಲ್ಯೂಮಿನಿಯಂ ಕೈಗಾರಿಕೆ,
ರಾಸಾಯನಿಕ ಕೈಗಾರಿಕೆಗಳಲ್ಲಿ ರಸಗೊಬ್ಬರ ಕೈಗಾರಿಕೆಗಳು, ಜ್ಞಾನಾಧಾರಿತ ಕೈಗಾರಿಕೆಗಳಲ್ಲಿ ಕಂಪ್ಯೂಟರ್ ಕೈಗಾರಿಕೆಗಳು, ಇತರೆ ಕೈಗಾರಿಕೆಗಳಲ್ಲಿ ನಾವು ನೋಡಿದಾಗ ಸಂಪೂರ್ಣವಾಗಿ ಸ್ವಯಂ ಚಾಲಿತವಾಗಿರ್ತಕ್ಕಂಥ ರೈಲ್ವೆ ಇಂಜಿನ್ಗಳ ಕೈಗಾರಿಕೆಗಳಾಗಿರ್ಬೋದು, ಚರ್ಮೋದ್ಯೋಗ ಕೈಗಾರಿಕೆಗಳು ನಮಗೆ ಪ್ರಮುಖವಾಗಿ ಕಂಡುಬರ್ತವೆ. ಯಾವ್ಯಾವ ಕಂಡುಬರ್ತವೆ ಅಂದ್ರೆ ಚರ್ಮೋದ್ಯೋಗ ಕೈಗಾರಿಕೆಗಳು ಕಂಡುಬರ್ತವೆ. ಚರ್ಮೋದ್ಯೋಗ ಮತ್ತು ರೈಲ್ವೆ ಇಂಜಿನ್ ಕೈಗಾರಿಕೆಗಳು ನಮಗೆ ಕಂಡುಬರ್ತವೆ. ನೋಡ್ರಿ, ಕೈಗಾರಿಕೆಗಳ ಪರಿಚಯವನ್ನು ನಾವು ಮಾಡಿದಾಗ ಕಚ್ಚಾ ವಸ್ತುಗಳನ್ನು ಸಿದ್ಧವಾದ ವಸ್ತುಗಳನ್ನಾಗಿ ಮಾರ್ಪಡಿಸುವುದನ್ನೇ ನಾವು ಕೈಗಾರಿಕೆಗಳನ್ನು ಕರಿತೀವಿ. ಇದು ಮಾನವನ ಉದ್ಯೋಗ, ಆರ್ಥಿಕ ಉದ್ಯೋಗ. ಈ ಕೈಗಾರಿಕೆಗಳ ಪ್ರಾಮುಖ್ಯತೆಯನ್ನು ನೋಡಿದಾಗ ಕೈಗಾರಿಕೆಗಳು ಒಂದು ರಾಷ್ಟ್ರದ ಅಭಿವೃದ್ಧಿಯ ಸಂಕೇತ. ಯಾವ ರಾಷ್ಟ್ರದಲ್ಲಿ ಹೆಚ್ಚು ಕೈಗಾರಿಕೆಗಳ ಅಭಿವೃದ್ಧಿಯನ್ನು ಹೊಂದೇವ ಆ ರಾಷ್ಟ್ರ ಅಭಿವೃದ್ಧಿಶೀಲ ರಾಷ್ಟ್ರವಾಗಿ, ಅಭಿವೃದ್ಧಿ ಹೊಂದಿರತಕ್ಕಂಥ ರಾಷ್ಟ್ರವಾಗಿ ಮಾರ್ಪಡ್ತದೆ. ಆ ರಾಷ್ಟ್ರದಲ್ಲಿ ಉದ್ಯೋಗಾವಕಾಶಗಳು ಲಭ್ಯವಾಗ್ತವ, ಹೆಚ್ಚು ಉದ್ಯೋಗಾವಕಾಶಗಳು, ಜನರ ನಾಗರಿಕತೆ ಬೆಳವಣಿಗೆಯನ್ನು ಹೊಂದತಿ, ಶಸ್ತ್ರಾಸ್ತ್ರಗಳು ಇರೋದರಿಂದ ನಮಗೆ ಸೈನಿಕ ಶಕ್ತಿ ಅಭಿವೃದ್ಧಿಯನ್ನು ಹೊಂದತಿ, ವ್ಯವಸಾಯದ ಸಲಕರಣೆಗಳು ಅಲ್ಲಿ ಸಿದ್ಧವಾದಂಥ ವಸ್ತುಗಳಾಗಿರೋದ್ರಿಂದ ವ್ಯವಸಾಯದ ಅಭಿವೃದ್ಧಿ ಆಗ್ತೈತಿ, ಸಾರಿಗೆ ಮಾಧ್ಯಮಗಳ ಅಭಿವೃದ್ಧಿ ಸಾರಿಗೆ ಅಭಿವೃದ್ಧಿ ಆಗ್ತೈತಿ, ನಂತರ ಕೈಗಾರಿಕೆಗಳ ಅಭಿವೃದ್ಧಿಯನ್ನು ಹೊಂದತಿ, ನಂತರ ಶಾಲಾ ಕಾಲೇಜುಗಳ ಅಭಿವೃದ್ಧಿಯನ್ನು ಹೊಂದತಿ, ಜ್ಞಾನಾಧಾರಿತ ಕೈಗಾರಿಕೆಗಳ ಅಭಿವೃದ್ಧಿಯನ್ನು ಹೊಂದವ, ಇತ್ಯಾದಿ ಕೈಗಾರಿಕೆಗಳು ಅಭಿವೃದ್ಧಿಯನ್ನು ಹೊಂದವ. ಜೊತೆಗೆ ಕೈಗಾರಿಕೆಗಳ ವರ್ಗೀಕರಣವನ್ನು ನೋಡಿದಾಗ ಕೃಷಿ ಆಧಾರಿತ ಕೈಗಾರಿಕೆಗಳು, ಖನಿಜ ಆಧಾರಿತ ಕೈಗಾರಿಕೆಗಳು, ಅರಣ್ಯ ಆಧಾರಿತ ಕೈಗಾರಿಕೆಗಳು, ಪೆಟ್ರೋ ರಾಸಾಯನಿಕ ಕೈಗಾರಿಕೆಗಳು, ಜ್ಞಾನ ಆಧಾರಿತ ಕೈಗಾರಿಕೆಗಳು, ಇತರೆ ಕೈಗಾರಿಕೆಗಳನ್ನು ನಾವು ನೋಡ್ತೀವಿ. ಕೃಷಿ ಆಧಾರಿತ ಕೈಗಾರಿಕೆಗಳಿಗೆ ಹತ್ತಿ ಮತ್ತು ಕಬ್ಬಿನ ಸಕ್ಕರೆ ಕೈಗಾರಿಕೆಗಳಾಗಿರ್ಬೋದು, ಖನಿಜ ಆಧಾರಿತ ಕೈಗಾರಿಕೆಗಳಲ್ಲಿ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ, ಅಲ್ಯೂಮಿನಿಯಂ ಕೈಗಾರಿಕೆಗಳಾಗಿರ್ಬೋದು, ಅರಣ್ಯ ಆಧಾರಿತ ಕೈಗಾರಿಕೆಗಳಲ್ಲಿ ಕಾಗದ ಕೈಗಾರಿಕೆಗಳು, ನಂತರ ಪೆಟ್ರೋಲ್ ರಾಸಾಯನಿಕ ಕೈಗಾರಿಕೆಗಳಲ್ಲಿ ರಸಗೊಬ್ಬರ ಕೈಗಾರಿಕೆಗಳು, ಜ್ಞಾನ ಆಧಾರಿತ ಕೈಗಾರಿಕೆಗಳಲ್ಲಿ ಕಂಪ್ಯೂಟರು, ನಂತರ ಇತರೆ ಕೈಗಾರಿಕೆಗಳಲ್ಲಿ ಚರ್ಮೋದ್ಯೋಗ ಮತ್ತು ರೈಲ್ವೆ ಇಂಜಿನ್ಗಳ ಬಿಡಿ ಭಾಗಗಳನ್ನು ಸಿದ್ಧಪಡಿಸತಕ್ಕಂಥ ಕೈಗಾರಿಕೆಗಳಾಗಿರ್ಬೋದು. ಫ್ರೆಂಡ್ಸ್, ಇನ್ನೊಂದು ಮುಖ್ಯವಾದಂಥ ವಿಷಯ ಇದು ಸ್ಥಾನೀಕರಣದ ಕೈಗಾರಿಕೆಗಳ ಮೇಲೆ ಸ್ಥಾನೀಕರಣವನ್ನು ಉಂಟು ಮಾಡತಕ್ಕಂಥ ಅಥವಾ ಪ್ರಭಾವ ಬೀಳ್ತಕ್ಕಂಥ ಅಂಶಗಳು ಯಾವುವು ಅಂತ ಪ್ರಶ್ನೆಯನ್ನು ಕೇಳಿದಾಗ ಇದು ಕೂಡ ನಮಗೆ 5 ಮಾರ್ಕ್ಸಿಗೆ ಪ್ರಶ್ನೆಗಳು ಬರ್ತವ. ಇಲ್ಲಿ ಕೈಗಾರಿಕೆಗಳನ್ನು ವರ್ಗೀಕರಿಸಿ ವಿವರಿಸಿ ಅಂದಾಗ ಕೂಡ 5 ಮಾರ್ಕ್ಸ್ ಪ್ರಶ್ನೆಗಳು ಬರ್ತವ. ಸ್ಥಾನೀಕರಣದ ಅಂಶಗಳು ಅಂದರೆ ಕೈಗಾರಿಕೆಗಳ ನಿರ್ಮಾಣವನ್ನು ಹೊಂದಲಿಕ್ಕೆ, ಅವುಗಳ ಅಭಿವೃದ್ಧಿಯನ್ನು ಹೊಂದಲಿಕ್ಕೆ, ಅವುಗಳ ಅಧಪತನವನ್ನು ಹೊಂದಲಿಕ್ಕೆ, ಅವು ಹಾಳಾಗಲಿಕ್ಕೆ ಯಾವ ಕಾರಣ ಅಂತ ನೋಡಿದಾಗ ಅಲ್ಲಿ ಮುಖ್ಯವಾಗಿ ಇರ್ತಕ್ಕಂಥದ್ದು ಕಚ್ಚಾ ವಸ್ತುಗಳು, ನಂತರ ನಿವೇಶನಗಳು, ನಂತರ ವಾಯುಗುಣ, ಕಾರ್ಮಿಕರು, ಬಂಡವಾಳ, ಸಾರಿಗೆ, ನೀರಿನ ಸರಬರಾಜು, ಶಕ್ತಿ ಸಂಪನ್ಮೂಲಗಳು, ಸರ್ಕಾರದ ನೀತಿ ಮತ್ತು ಕ್ರಮಗಳು, ಹತ್ತಿರದ ಮಾರುಕಟ್ಟೆ. ಫ್ರೆಂಡ್ಸ್, ಕಚ್ಚಾ ವಸ್ತುಗಳು ಅಂತಂದಾಗ ನಾವು ಇವತ್ತು ನಮ್ಮ ಸುತ್ತಮುತ್ತ ಇರ್ತಕ್ಕಂಥವು, ಅದರಲ್ಲೂ ಹಾವೇರಿ ಜಿಲ್ಲೆಯಲ್ಲಿ ಕೃಷಿ ಆಧಾರಿತ ಕೈಗಾರಿಕೆಗಳು ಅತಿ ಹೆಚ್ಚು ಅಭಿವೃದ್ಧಿಯನ್ನು ಹೊಂದವ. ಹಾವೇರಿ ಜಿಲ್ಲೆಯಲ್ಲಿ ಕೃಷಿ ಆಧಾರಿತ ಕೈಗಾರಿಕೆಗಳು ಅಭಿವೃದ್ಧಿಯನ್ನು ಹೊಂದವ. ಖನಿಜ ಆಧಾರಿತ ಕೈಗಾರಿಕೆಗಳು ಇಲ್ಲವೇ ಇಲ್ಲ. ಬಳ್ಳಾರಿ ಅಥವಾ ಬೆಂಗಳೂರು ಈ ರೀತಿಯಾಗಿರ್ತಕ್ಕಂಥ ಕೈಗಾರಿಕೆಗಳಲ್ಲಿ ಅಥವಾ ಚಿಕ್ಕಮಗಳೂರು ಈ ರೀತಿಯಾಗಿರ್ತಕ್ಕಂಥ ಪ್ರದೇಶಗಳಲ್ಲಿ ಖನಿಜ ಆಧಾರಿತ ಕೈಗಾರಿಕೆಗಳು ಅಥವಾ ಅರಣ್ಯ ಆಧಾರಿತ ಕೈಗಾರಿಕೆಗಳು. ಆದರೆ ಹಾವೇರಿ ಜಿಲ್ಲೆಯಲ್ಲಿ ಮುಖ್ಯವಾಗಿ ಕಂಡುಬರ್ತಕ್ಕಂಥವು ಕೃಷಿ ಆಧಾರಿತ ಕೈಗಾರಿಕೆಗಳು ಕಂಡುಬರ್ತವೆ. ನಮಗೆ ಹತ್ತಿ ಬಟ್ಟೆ ಕೈಗಾರಿಕೆಗಳದವ. ಇಲ್ಲಿ ನಮ್ಮ ಸುತ್ತಮುತ್ತ ಇದೆ ರಾಣೆಬೆನ್ನೂರಲ್ಲಿ ಅತಿ ಹೆಚ್ಚು ಹತ್ತಿ ಬಟ್ಟೆ ಕೈಗಾರಿಕೆಗಳನ್ನು ಅಥವಾ ಕೈಮಗ್ಗಗಳನ್ನು ನಾವು ಮಾಡ್ತೀವಿ. ಜೊತೆಗೆ ಸಕ್ಕರೆ ಕೈಗಾರಿಕೆಗಳು ಕಂಡುಬರ್ತವೆ. ಹಾವೇರಿ ಜಿಲ್ಲೆಯಲ್ಲಿ ಸಕ್ಕರೆ ಕೈಗಾರಿಕೆ ಅಂದ್ರೆ ಈ ಸಂಗೂರು ಕೈಗಾರಿಕೆ, ಹಾವೇರಿಯ ಸಮೀಪ ಇರ್ತಕ್ಕಂಥ ಸಂಗೂರು ಕೈಗಾರಿಕೆ ಐತಿ. ಈಗ ದಾವಣಗೆರೆ ಹತ್ತಿರ ಇರ್ತಕ್ಕಂಥ ದಾವಣಗೆರೆ ನಾವು ದುಗ್ಗತ್ತಿ ಫ್ಯಾಕ್ಟರಿ ಅಂತ ಕರಿತೀವಲ್ಲ, ಅಲ್ಲಿ ಸಕ್ಕರೆ ಕೈಗಾರಿಕೆಗಳು. ಭಾತಿ ಎಂಬ ಪ್ರದೇಶಗಳಲ್ಲಿ ಭಾತಿ ಇದರ ಹರಿಹರ ಮತ್ತು ದಾವಣಗೆರೆ ನಡುವೆ ಇರ್ತಕ್ಕಂಥ ಭಾತಿಯಲ್ಲಿ ಕೂಡ ಸಕ್ಕರೆ ಕೈಗಾರಿಕೆಗಳನ್ನು ನಾವು ನೋಡ್ತೇವೆ. ಇನ್ನು ನಾವು ಮಂಡ್ಯ, ಮೈಸೂರು, ಬೆಳಗಾವಿ ಈ ರೀತಿ ರಾಯಚೂರು ಇಲ್ಲಿ ಸಕ್ಕರೆ ಕೈಗಾರಿಕೆಗಳನ್ನು
ಅವಶ್ಯಕವಾಗಿ ಬೇಕಾಗಿರ್ತಕ್ಕಂಥ ಕಚ್ಚಾ ವಸ್ತು. ಯಾವುದೇ ಕೈಗಾರಿಕೆ ಇರ್ಬೋದು, ಹತ್ತಿ ಬಟ್ಟೆ ಕೈಗಾರಿಕೆಗೆ ಹತ್ತಿ ಇದ್ರೆ ಮಾತ್ರ ಹತ್ತಿ ಬಟ್ಟೆ ಕೈಗಾರಿಕೆ ಅಭಿವೃದ್ಧಿ ಅನ್ನುವಂಥದ್ದು. ಸಕ್ಕರೆ ಕೈಗಾರಿಕೆಗೆ ಕಬ್ಬು ಇದ್ರೆ ಮಾತ್ರ ಸಕ್ಕರೆ ಕೈಗಾರಿಕೆ ಅನ್ನುವಂಥದ್ದು. ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಅಂತಂದ್ರೆ ಅಲ್ಲಿ ಕಬ್ಬಿಣ ಮತ್ತು ಉಕ್ಕಿನ ಕಚ್ಚಾ ವಸ್ತುಗಳು ನಮಗೆ ಇದ್ರ ನಮಗೆ ಇದೆ ಅಂತಂದ್ರೆ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಗಳು ಕಂಡು ಬರ್ತಾವ, ಎಲ್ಲವೂ ಮುಚ್ಚೋಗ್ತಾವ. ಇನ್ನು ನಿವೇಶನ, ಒಂದು ಕೈಗಾರಿಕೆಯನ್ನು ನಿರ್ಮಾಣ ಮಾಡಲಿಕ್ಕೆ ಮುಖ್ಯವಾಗಿ ಆ ಪ್ರದೇಶ, ಯಾವ ಪ್ರದೇಶ ಅಂದ್ರೆ ಕೈಗಾರಿಕೆಯನ್ನು ನಿರ್ಮಾಣ ಮಾಡ್ತಕ್ಕಂಥ ಪ್ರದೇಶ ಅತಿ ಅವಶ್ಯಕವಾಗಿರುತ್ತದೆ. ಕಾರಣ ಏನಂದ್ರೆ ಅಲ್ಲಿ ಕಾರ್ಮಿಕರಿಗೆ ಉಳಿಲಿಕ್ಕೆ ಜಾಗ ಬೇಕು, ಸುತ್ತಮುತ್ತ ಪ್ರದೇಶದಿಂದ ಕಚ್ಚಾ ವಸ್ತುಗಳು ಬರಲಿಕ್ಕೆ ಸಾರಿಗೆ ವಹಿವಾಟು ಇರತಕ್ಕಂಥ ಪ್ರದೇಶ, ನಂತರ ನೀರಿನ ಸೌಲಭ್ಯ ಇರತಕ್ಕಂಥ ಪ್ರದೇಶ, ವಿದ್ಯುತ್ ಸರಬರಾಜು ಇರತಕ್ಕಂಥ ಪ್ರದೇಶ, ಇವೆಲ್ಲವೂ ಕೂಡ ಪೂರಕವಾಗಿದ್ದರೆ ಮಾತ್ರ ಆ ಕೈಗಾರಿಕೆ ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯ ಇದೆ. ಇನ್ನು ವಾಯುಗುಣ, ಇವತ್ತು ವಾಯುಗುಣ ಆ ಕೈಗಾರಿಕೆಯ ಮೇಲೆ ಅತಿ ಹೆಚ್ಚು ಪ್ರಭಾವವನ್ನು ಬೀರ್ತದೆ. ಯಾಕೆ ವಾಯುಗುಣ ಕೈಗಾರಿಕೆಯ ಮೇಲೆ ಪರಿಣಾಮವನ್ನು ಬೀರ್ತಂದ್ರೆ ನಾವು ಶುಷ್ಕ ವಾಯುಗುಣ ಇರತಕ್ಕಂಥ ಪ್ರದೇಶಗಳಲ್ಲಿ, ಅತಿ ಉಷ್ಣತೆ ಇರತಕ್ಕಂಥ ವಾಯುಗುಣ ಪ್ರದೇಶಗಳಲ್ಲಿ, ಅತಿ ಶೀತವಾಗಿರ್ತಕ್ಕಂಥ ಪ್ರದೇಶಗಳಲ್ಲಿ ಕೈಗಾರಿಕೆಗಳ ಅಭಿವೃದ್ಧಿಯನ್ನು ಹೊಂದಲಿಕ್ಕೆ ಸಾಧ್ಯವಿಲ್ಲ. ಅಲ್ಲಿ ಸಮಶೀತೋಷ್ಣ ವಾಯುಗುಣ, ಅಲ್ಲಿ ಯಾವಾಗಲೂ ಕೂಡ ಉತ್ತಮವಾದ ವಾಯುಗುಣ ಇದ್ದರೆ ಅತಿ ಹೆಚ್ಚು ಬಿಸಿಲು ಅಲ್ಲ, ಅತಿ ಹೆಚ್ಚು ಮಳೆನೂ ಅಲ್ಲ, ಅತಿ ಹೆಚ್ಚು ಚಳಿನೂ ಅಲ್ಲ, ಆ ರೀತಿ ಇರತಕ್ಕಂಥ ಪ್ರದೇಶಗಳಲ್ಲಿ ಕೈಗಾರಿಕೆಗಳ ಅಭಿವೃದ್ಧಿಯನ್ನು ಹೊಂದಲಿಕ್ಕೆ ಸಾಧ್ಯ ಇದೆ. ಇನ್ನು ಕಚ್ಚಾ ವಸ್ತುಗಳು, ನಿವೇಶನಗಳು, ವಾಯುಗುಣದ ಅಷ್ಟೇ ಪ್ರಾಮುಖ್ಯತೆಯನ್ನು ಹೊಂದಿರತಕ್ಕಂಥದ್ದು ಕಾರ್ಮಿಕರು. ಒಂದು ಕೈಗಾರಿಕೆ ಸ್ಥಾಪನೆಯನ್ನು ಹೊಂದಲಿಕ್ಕೆ ಅತಿ ಹೆಚ್ಚು ಪ್ರಮುಖವಾಗಿ ಬೇಕಾಗಿರ್ತಕ್ಕಂಥದ್ದು ಕಾರ್ಮಿಕರು. ಕಾರ್ಮಿಕರಂದ್ರೆ ಬರೀ ಕಾರ್ಮಿಕರು ಹೇಳಿದಷ್ಟು ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರು ಅಷ್ಟೇ ಅಲ್ಲ, ಬೇರೆ ಕೇವಲ ಕೂಲಿಗಾಗಿ ಮಾಡ್ತಕ್ಕಂಥ ಕಾರ್ಮಿಕರು ಬೇಕಾಗಿಲ್ಲ. ಎಂಥ ಕಾರ್ಮಿಕರು ಬೇಕಂದ್ರೆ ಕುಶಲ ಕಾರ್ಮಿಕರು, ತಾಂತ್ರಿಕ ಜ್ಞಾನವನ್ನು ಹೊಂದಿರತಕ್ಕಂಥ ಕಾರ್ಮಿಕರು, ಮತ್ತು ಅಗ್ಗ ದರದ ಕಾರ್ಮಿಕರು. ಅಗ್ಗ ದರದ ಕಡಿಮೆ ಸಂಭಾವನೆ ಕೊಟ್ಟರೆ ಇಂಥ ಕಾರ್ಮಿಕರು ಎಂಥರು? ಕುಶಲ ಕಾರ್ಮಿಕರು, ತಂತ್ರಜ್ಞಾನವನ್ನು ಹೊಂದಿರತಕ್ಕಂಥ ಕಾರ್ಮಿಕರು ಯಾರು ಲಭ್ಯವಾಗ್ತಾರೋ ಆ ಕೈಗಾರಿಕೆ ಅಭಿವೃದ್ಧಿಯನ್ನು ಹೊಂದಲಿಕ್ಕೆ ಸಾಧ್ಯ. ನಾವು ಇವತ್ತೊಂದು ಕೈಗಾರಿಕೆ ಸ್ಥಾಪನೆಯನ್ನು ಮಾಡ್ತೀವಿ ಅಂತಂದ್ರೆ ಯಾರನ್ನೋ ಒಂದು ಮಂದಿ ಕರ್ಕೊಂಡ್ಬಂದು ಕೆಲಸವನ್ನು ಮಾಡಿಸಿರೋ ಕೈಗಾರಿಕೆ ಅಭಿವೃದ್ಧಿಯನ್ನು ಹೊಂದಲ್ಲ. ಆ ಕೈಗಾರಿಕೆಯಲ್ಲಿ ಅನುಭವವನ್ನು ಹೊಂದಿರತಕ್ಕಂಥರಾಗಿರಬೇಕು, ಅವರು ಜ್ಞಾನವಂತರಾಗಿರಬೇಕು. ಕೈಗಾರಿಕೆ ಯಾವುದೋ ಒಂದು ಮಿಷನ್ನು, ಯಾವುದೋ ಯಂತ್ರ ನಿಂತು ಹೋಗಲಿಕ್ಕೆ ಕೂಡ ಅದನ್ನು ಸರಿಪಡಿಸಿಕೊಂಡು, ಆಮೇಲೆ ಆ ಕೈಗಾರಿಕೆಗೆ ಯಾವ್ಯಾವ ಪ್ರಮಾಣದಲ್ಲಿ ಕಚ್ಚಾ ವಸ್ತುಗಳನ್ನು ಮಿಕ್ಸ್ ಮಾಡಬೇಕು, ನಂತರ ನೀರನ್ನು ಎಷ್ಟು ಕೊಡಬೇಕು, ಅದಕ್ಕೆ ರಾಸಾಯನಿಕಗಳನ್ನು ಎಷ್ಟು ಕೊಡಬೇಕು, ಕಚ್ಚಾ ವಸ್ತುಗಳನ್ನು ಎಷ್ಟು ಕೊಡಬೇಕು ಅನ್ನೋ ಕಾರಣ ಇದ್ದಾಗ ಮಾತ್ರ ಆ ಕೈಗಾರಿಕೆ ಅಭಿವೃದ್ಧಿಯನ್ನು ಹೊಂದಬೇಕು. ಮತ್ತೊಂದು ಇದನ್ನ ಬಂಡವಾಳ ಅನ್ನೋದನ್ನು ನೆಕ್ಸ್ಟ್ ನಾವು ತಿಳ್ಕೊಳ್ಳೋಣ. ಸಾರಿಗೆ ಬೇಕು, ಬಂಡವಾಳ ಪಾಯಿಂಟ್ಸನ್ನು ಲಾಸ್ಟಿಗೆ ತರ್ತಾರೆ. ಯಾಕೆ ಅಂತಂದರೆ ನಮಗೆ ಹೇಳ್ತಾರೆ ಸಾರಿಗೆ ಅನ್ನೋದು ಅತಿ ಪ್ರಮುಖವಾದಂಥ ಪಾತ್ರವನ್ನು ವಹಿಸುತ್ತೆ. ಯಾಕೆ ಸಾರಿಗೆ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ ಅಂದರೆ ಈ ಕಚ್ಚಾ ವಸ್ತುಗಳನ್ನು ದೂರದ ಸ್ಥಳಗಳಿಗೆ ಸಾಗಿಸಲಿಕ್ಕೆ, ಕಚ್ಚಾ ವಸ್ತುಗಳಿರ್ತಕ್ಕಂಥ ಪ್ರದೇಶದಿಂದ ಕೈಗಾರಿಕೆಗಳಿರ್ತಕ್ಕಂಥ ಪ್ರದೇಶಗಳಿಗೆ ಕಚ್ಚಾ ವಸ್ತುಗಳನ್ನು ಸುರಕ್ಷಿತವಾಗಿ ಮುಟ್ಟಿಸುವಂತಕ್ಕಂಥ, ವೇಗವಾಗಿರ್ತಕ್ಕಂಥ ಮತ್ತು ಅಗ್ಗದರದ ಅತಿ ಹೆಚ್ಚು ಕಚ್ಚಾ ವಸ್ತುಗಳನ್ನು ಸಾಗಿಸುವಂಥ ಸಾರಿಗೆ ವ್ಯವಸ್ಥೆ ಅತಿ ಮುಖ್ಯವಾಗಿರ್ತಕ್ಕಂಥದ್ದು. ಅದಕ್ಕೆ ಸಾರಿಗೆ ಹೆಂಗಿರ್ಬೇಕಂದ್ರೆ ಅದು ಅಗ್ಗ ದರದ ಸಾರಿಗೆ ಆಗಿರಬೇಕು, ವೇಗವಾಗಿರಬೇಕು, ನಂತರ ಅದು ಸುರಕ್ಷಿತವಾಗಿ ಕಚ್ಚಾ ವಸ್ತುಗಳನ್ನು ಮುಟ್ಟಿಸುವಂತಿರಬೇಕು, ಅದು ಸಿದ್ಧವಾದ ವಸ್ತುಗಳನ್ನು ಮಾರುಕಟ್ಟೆಗೆ ತಲುಪಿಸುವಂತಿರಬೇಕು. ಅಂಥ ಸಾರಿಗೆ ವ್ಯವಸ್ಥೆ ಕೈಗಾರಿಕೆಗಳ ಅಭಿವೃದ್ಧಿಗೆ ಪೂರಕವಾಗ್ತವ. ನೀರಿನ ಸರಬರಾಜು ಬೇಕು. ಎದಕ್ಕೆ ಬೇಕು? ಕುಶಲ ಕಾರ್ಮಿಕರಿಗೆ ಬೇಕು, ಕಾರ್ಮಿಕರಿಗೆ ಕುಡಿಲಿಕ್ಕೆ ಬೇಕು, ಬಳಕೆ ಮಾಡಲಿಕ್ಕೆ ಬೇಕು, ಕಚ್ಚಾ ವಸ್ತುಗಳನ್ನು ಹದಗೊಳಿಸಲಿಕ್ಕೆ ನೀರಿನ ಸರಬರಾಜು ಬೇಕು. ಕಚ್ಚಾ ವಸ್ತುಗಳನ್ನು ಹದಗೊಳಿಸಲಿಕ್ಕೆ ನೀರಿನ ಸರಬರಾಜು. ಉದಾಹರಣೆಗೆ ಇವತ್ತು ಕಾಗದ ಕೈಗಾರಿಕೆ ಐತಿ. ಕಾಗದ ಕೈಗಾರಿಕೆಗಳಲ್ಲಿ ಕಾಗದದಿಂದ ಹೊರತಕ್ಕಂಥ ಬಾರ್ಲೆ ಹುಲ್ಲಾಗಿರ್ಬೋದು, ಅಥವಾ ಗೋಧಿ ಹುಲ್ಲಾಗಿರ್ಬೋದು, ಭತ್ತದ ಹುಲ್ಲಾಗಿರ್ಬೋದು, ಅಥವಾ ಅರಣ್ಯ ಆಧಾರಿತ ವಸ್ತುಗಳಾಗಿರ್ಬೋದು, ಅವುಗಳನ್ನು ನೆನೆ ಇಟ್ಟು ಸುಮಾರು 1 ತಿಂಗಳು, 2 ತಿಂಗಳು, 6 ತಿಂಗಳು ನೆನೆ ಇಟ್ಟು ಅದು ಕೊಳೆಯುವಂತೆ ಮಾಡಿ, ಸೆಣಬಿನ ಕೈಗಾರಿಕೆಯೂ ಕೂಡ ಹಾಗೆ ಈ ರೀತಿ ಕೊಳೆಯುವಂತೆ ಮಾಡಿ ಅದನ್ನು ನರಸನ್ನು ತೆಗೆದು ನಂತರ ಅದನ್ನ ಯಂತ್ರಗಳನ್ನು ಸ್ವಚ್ಛ ಮಾಡಲಿಕ್ಕೆ ನಮಗೆ ನೀರು
ಅತಿ ಮುಖ್ಯವಾಗಿ ಪಾತ್ರವನ್ನು ವಹಿಸುತ್ತೆ. ಹಾಗಾಗಿ ಅತಿ ಹೆಚ್ಚು ಕೈಗಾರಿಕೆಗಳು ಇವತ್ತು ಜಲಾಶಯಗಳಿರ್ತಕ್ಕಂಥ ಪ್ರದೇಶಗಳಲ್ಲಿ ಅಥವಾ ನದಿ ದಂಡೆಗಳಲ್ಲಿ ಅಥವಾ ದೊಡ್ಡ ದೊಡ್ಡ ಕೆರೆಯ ದಂಡೆಗಳಲ್ಲಿ ಇವತ್ತು ಏನಾಗಿವೆ ಅಂದ್ರೆ ಕೈಗಾರಿಕೆಗಳ ಸ್ಥಾಪನೆಯನ್ನು ಹೊಂದ್ಯಾವ. ಶಕ್ತಿ ಸಂಪನ್ಮೂಲಗಳು ಬೇಕು. ಕಲ್ಲಿದ್ದಾಗಿರ್ಬೋದು, ಪೆಟ್ರೋಲಿಯಂ ಆಗಿರ್ಬೋದು, ನಂತರ ಜಲವಿದ್ಯುತ್ ಶಕ್ತಿ ಆಗಿರ್ಬೋದು, ಸೌರಶಕ್ತಿ ಆಗಿರ್ಬೋದು, ಇವೆಲ್ಲ ಶಕ್ತಿಗಳು ನಮಗೆ ಕೈಗಾರಿಕೆಗಳ ಯಂತ್ರದ ಚಾಲನೆಗೆ ಅದು ಅವುಗಳಿಗೆ ಬಳಕೆ ಮಾಡಲಿಕ್ಕೆ ಅಂತ ಬೆಳಕಿಗಾಗಿ ಶಾಖವನ್ನು ಕೊಡಲಿಕ್ಕಾಗಿ ನಾವು ಏನು ಮಾಡ್ತೀವಿ ಅಂದರೆ ಶಕ್ತಿ ಸಂಪನ್ಮೂಲಗಳನ್ನು ಆಶ್ರಯಿಸ್ತೇವೆ. ಜೊತೆಗೆ ಹತ್ತಿರದ ಸುರಕ್ಷಿತವಾದಂಥ ಮಾರುಕಟ್ಟೆ, ನಾವು ಎಲ್ಲಿ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡ್ತೇವೋ ಅಲ್ಲಿ ಹತ್ತಿರದಲ್ಲೇ ಮಾರುಕಟ್ಟೆಗಳಿದ್ರೆ ಸಾರಿಗೆ ವೆಚ್ಚ ಕಡಿಮೆ ಆಗೈತಿ. ನಂತರ ಸಿದ್ಧವಾದ ವಸ್ತುಗಳು ಬೇಗ ಮಾರುಕಟ್ಟೆಯಲ್ಲಿ ಲಭ್ಯವಾಗ್ತವೆ. ಆ ದೃಷ್ಟಿಯಿಂದ ಹತ್ತಿರದ ಮಾರುಕಟ್ಟೆಗಳು ಅತಿ ಸೂಕ್ತವಾಗಿರ್ತಕ್ಕಂಥದ್ದು. ಇನ್ನೊಂದು ಪಾಯಿಂಟ್ಸು ಇದನ್ನು ಹೋದ ಕೂಡಲೇ ಬಂಡವಾಳ ಆಗಲೇ ಪಾಯಿಂಟ್ಸನ್ನು ತಗೊಂಡು ನಾವು ವಾಪಸ್ ಬಂದಿಲ್ಲ. ಕಾರಣ ಏನಂದ್ರೆ ಯಾವುದೇ ಒಂದು ಕೈಗಾರಿಕೆ, ಯಾವುದೇ ಒಂದು ಉದ್ಯೋಗವನ್ನು ನಾವು ಮಾಡಲಿಕ್ಕೆ ಪ್ರಮುಖವಾಗಿ ಬೇಕಾಗಿರ್ತಕ್ಕಂಥ ಬಂಡವಾಳ. ಯಾಕೆ ಬಂಡವಾಳ ಬೇಕು ಅಂದ್ರೆ ಒಂದು ಕೈಗಾರಿಕೆಯನ್ನು ಕಟ್ಟಲಿಕ್ಕೆ ಅಲ್ಲಿ ಸ್ಥಳ ಬೇಕು, ಅದು ನಿವೇಶನ ಬೇಕು, ಕಟ್ಟಡಗಳು ಬೇಕು. ಆ ಸ್ಥಳಗಳನ್ನು ಖರೀದಿ ಮಾಡಲಿಕ್ಕೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥ ಬಂಡವಾಳ. ಇನ್ನು ಕೈಗಾರಿಕೆಗಳ ಯಂತ್ರೋಪಕರಣಗಳನ್ನು ಖರೀದಿ ಮಾಡಲಿಕ್ಕೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥ ಬಂಡವಾಳ ಹಣ. ಕುಶಲ ಕಾರ್ಮಿಕರಿಗೆ ಸಂಭಾವನೆಯನ್ನು ಕೊಡಲಿಕ್ಕೆ ನಮಗೆ ಬೇಕಾಗಿರ್ತಕ್ಕಂಥ ಬಂಡವಾಳ. ನೀರಿನ ಸರಬರಾಜಿಗೆ ಬಂಡವಾಳ ಬೇಕಾಗತಿ, ಹಣ ಬೇಕಾಗತಿ. ಶಕ್ತಿ ಸಂಪನ್ಮೂಲಗಳ ಖರೀದಿಗೆ ಬಂಡವಾಳ ಬೇಕಾಗತಿ. ಇವುಗಳಿಗೆ ಬೇಕಾಗಿರ್ತಕ್ಕ ಕೈಗಾರಿಕೆಗಳಿಗೆ ಬೇಕಾಗಿರ್ತಕ್ಕಂಥ ರಾಸಾಯನಿಕಗಳಾಗಿರ್ಬೋದು, ಕಚ್ಚಾ ವಸ್ತುಗಳ ಪೂರೈಕೆಗಾಗಿರ್ಬೋದು, ಇತರ ಎಲ್ಲದಕ್ಕೂ ಕೂಡ ನಾವು ಹೆಚ್ಚು ಬಂಡವಾಳವನ್ನು ತೊಡಗಿಸಲಿಕ್ಕೆ ಬೇಕಾಗ್ತದೆ. ಆದ್ದರಿಂದ ಈ ಬಂಡವಾಳ ಅತಿ ಪ್ರಮುಖವಾದಂಥ ಪಾತ್ರವನ್ನು ವಹಿಸುತ್ತೆ. ನಾವು ಬಂಡವಾಳದ ಆಧಾರದ ಮೇಲಿಂದಲೇ ಕೈಗಾರಿಕೆಗಳ ವರ್ಗೀಕರಣವನ್ನು ಮಾಡ್ತಕ್ಕಂಥದ್ದು. ಮುಂದಿನ ಇದರಲ್ಲಿ ಬಂಡವಾಳದ ಆಧಾರದ ಮೇಲಿಂದ ಅದರಲ್ಲಿ ಸಣ್ಣ ಪ್ರಮಾಣದ ಕೈಗಾರಿಕೆಗಳು, ಮಧ್ಯ ಪ್ರಮಾಣದ ಕೈಗಾರಿಕೆಗಳು, ನಂತರ ಬೃಹತ್ ಪ್ರಮಾಣದ ಕೈಗಾರಿಕೆಗಳು ಅಂತ ನೋಡ್ತೇವೆ. ಇವು ಬಂಡವಾಳ ಆಧಾರದ ಮೇಲಿಂದ ಮಾಡಿರ್ತಕ್ಕಂಥ ಕೈಗಾರಿಕೆಗಳು. ಅವುಗಳನ್ನು ನೆಕ್ಸ್ಟ್ ನೋಡೋಣ. ಇನ್ನು ಸರ್ಕಾರದ ನೀತಿ ಮತ್ತು ಕ್ರಮಗಳು. ಉದಾಹರಣೆಗೆ ಇವತ್ತು ಕಚ್ಚಾ ವಸ್ತುಗಳನ್ನು ತಗೋಬೇಕಂತಂದ್ರೆ ಈ ವರ್ಷ ಒಂದು ಹತ್ತಿ ಅನ್ನೋದು ಒಂದು 5,000 ರೂಪಾಯಿ ಒಂದು ಕ್ವಿಂಟಲ್ ಅಂತ ತಿಳ್ಕೊಳ್ಳೋಣ. 5,000 6,000 ರೂಪಾಯಿ ಕ್ವಿಂಟಲ್ ಐತಿ. ಹತ್ತಿ 5,000 6,000 ರೂಪಾಯಿ ಕ್ವಿಂಟಲ್ ಸಿಗ್ತದೆ ಅಂತಂದ್ರೆ ಅದು ಕೈಗಾರಿಕೆಗಳಿಗೆ ಅನುಕೂಲ. ಅದೇ ಹತ್ತಿ 50,000 ರೂಪಾಯಿ ಕ್ವಿಂಟಲ್ ಆತಂದ್ರೆ ಸರ್ಕಾರ 50,000 ರೂಪಾಯಿ ಮಾಡ್ತಂದ್ರೆ ಕಚ್ಚಾ ವಸ್ತುವಿನ ಬೆಲೆಯನ್ನು ಜಾಸ್ತಿ ಮಾಡ್ತಂದ್ರೆ ಒಂದು ಕಡೆ ಕಚ್ಚಾ ವಸ್ತುವಿನ ಬೆಲೆ ಜಾಸ್ತಿ ಮಾಡಿ ಸಿದ್ಧವಾದ ವಸ್ತುವಿನ ಬೆಲೆಯನ್ನು ಸರ್ಕಾರ ಕಡಿಮೆ ಮಾಡಿದ್ದೇ ಆಗಿದ್ದರೆ ಅವಾಗ ಏನಾಗೈತೆ ಅಂದ್ರೆ ಕೈಗಾರಿಕೆ ಅಭಿವೃದ್ಧಿಯನ್ನು ಹೊಂದಲ್ಲ. ತೆರಿಗೆ ರೂಪದಲ್ಲಿ ಸರ್ಕಾರ ಕೈಗಾರಿಕೆಗಳ ಮೇಲೆ ಹೊರೆಯನ್ನು ಹಾಕುತ್ತೆ. ಆಗ ಕೈಗಾರಿಕೆಗಳ ಅಭಿವೃದ್ಧಿಯನ್ನು ಹೊಂದಲಿಕ್ಕೆ ಸಾಧ್ಯ ಆಗಲ್ಲ. ಅಂಥ ಸಂದರ್ಭದಲ್ಲಿ ಸರ್ಕಾರ ಸೂಕ್ತ ಬೆಂಬಲ ಬೆಲೆ ಇರತಕ್ಕಂತಹ ಮತ್ತು ಸೂಕ್ತವಾಗಿರ್ತಕ್ಕಂಥ ಮಾರುಕಟ್ಟೆಯ ದರ ಇರತಕ್ಕಂಥ ಸಿದ್ಧವಾದ ವಸ್ತುಗಳು, ಸೂಕ್ತ ಬೆಂಬಲ ಬೆಲೆ ಇರತಕ್ಕಂಥ ಕಚ್ಚಾ ವಸ್ತುಗಳು ಈ ಕೈಗಾರಿಕೆಗಳಿಗೆ ಲಭ್ಯವಾಗಿದ್ದರೆ ಕೈಗಾರಿಕೆಗಳು ಅತಿ ಹೆಚ್ಚು ಅಭಿವೃದ್ಧಿಯನ್ನು ಹೊಂದಲಿಕ್ಕೆ ಸಾಧ್ಯವಾಗುತ್ತೆ. ಇಷ್ಟೆಲ್ಲ ನಾವು ನೋಡಿದ್ವಿ. ಕೈಗಾರಿಕೆಗಳ ಪರಿಚಯ, ಕೈಗಾರಿಕೆಗಳ ಪ್ರಾಮುಖ್ಯತೆ, ಕೈಗಾರಿಕೆಗಳ ವರ್ಗೀಕರಣ, ನಂತರ ಕೈಗಾರಿಕೆಗಳ ಮೇಲೆ ಪ್ರಭಾವ ಬೀರ್ತಕ್ಕಂಥ ಅಂಶಗಳನ್ನು ಇವತ್ತು ದಿವಸ ನೋಡಿದ್ವಿ. ನೆಕ್ಸ್ಟ್ ಅಧ್ಯಯನದಲ್ಲಿ ನಾವು ಕೈಗಾರಿಕೆಗಳ ಪ್ರದೇಶಗಳನ್ನು ನಾವು ನೋಡೋಣ. ಥ್ಯಾಂಕ್ ಯು.